Hello everyone, welcome back to the channel. So previous video ಅಲ್ಲಿ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ 15 ಮಾರ್ಕ್ಸ್ ಕೇಸ್ ಸ್ಟಡಿ ನೋಡಿದ್ವಿ, ಕಾಲ್ ಆಪ್ಷನ್ ಕೇಸ್ ಸ್ಟಡಿ. ಇವತ್ತು ಪುಟ್ ಆಪ್ಷನ್ ಕೇಸ್ ಸ್ಟಡಿ ನೋಡೋಣ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದೇ ಕ್ವೆಶನು. ವಿ ಕಂಪನಿ ಈಸ್ ಅ US based MNC that will receive 2 lakh SF in 6 months. It would obtain a forward contract at a forward rate of $0.71. Interest rate for SF is 3% and dollar is 2%. The spot rate is $0.70. Exercise price is $0.70. Premium of $0.02. Expiration is 6 months from now when receivables arrives. Assuming exchange rate will $0.71 at 30% probability, $0.74 at 40% probability, and $0.76 at 30% probability. The expected future spot rate is $0.75. Evaluate the transaction using forward, future hedge, money market hedge, and put option hedge. So this is the question. So idರಲ್ಲಿ ಈ question ಅಲ್ಲಿ most important things na I will highlight. So they will receive 2 lakh and for 6 months, and then forward rate, interest rate, dollar interest rate, and then spot rate, exercise price, premium 6 months ಅಲ್ಲೇ ಮಾರ್ಕ್ ಮಾಡಿದ್ದೀನಿ. ಆಫ್ಟರ್ ದಟ್ expected spot rates along with probabilities, and then the future expected spot rate. ಇದು ಅಷ್ಟೊಂದು ಏನು ಯೂಸ್ ಆಗಲ್ಲ, so I will not mark that. And we have to identify forward, money market, and then put option hedge. So these are the important things in question. While writing exam, you have to write all this as given ಅಂತ ಹಾಕ್ಬಿಟ್ಟು ಇವಾಗ ನಾನು ಹೈಲೈಟ್ ಮಾಡಿರೋದನ್ನ ಎಲ್ಲದನ್ನು ಯು ಜಸ್ಟ್ ರೈಟ್. ಇವಾಗ ಫಸ್ಟ್ ಕ್ವೆಶನ್ ಓದಾದ್ಮೇಲೆ ಐ ಸೆಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಅನಲೈಸ್ ಇಸ್ ವೆದರ್ ಇಟ್ ಈಸ್ ಅ ಕಾಲ್ ಆಪ್ಷನ್ ಆರ್ ಪುಟ್ ಆಪ್ಷನ್. ಇದು ಕಾಲ್ ಆಪ್ಷನಲ್ಲಿ ಇದೆಯಾ ಪುಟ್ ಆಪ್ಷನಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ನೀವು ನೋಡಬೇಕು. ಇನ್ ಪ್ರೀವಿಯಸ್ ವಿಡಿಯೋ ಇಟ್ ಸೆಲ್ಫ್ ಐ ಸೆಡ್ ಕಾಲ್ ಆಪ್ಷನ್ ಅಂತಂದರೆ ಅದರಲ್ಲಿ ಆ ಕ್ವೆಶನಲ್ಲಿ ಇಂಪೋರ್ಟ್, ಪರ್ಚೇಸ್, ಬೈ, ಪೇಯಬಲ್ ಅಂತೇಳಿ ಇರುತ್ತೆ. ಪುಟ್ ಆಪ್ಷನ್, ಆ ಕ್ವೆಶನ್ ಪುಟ್ ಆಪ್ಷನ್ ಆಗಿದ್ದರೆ ಆ ಕ್ವೆಶನಲ್ಲಿ ಎಕ್ಸ್ಪೋರ್ಟ್ಸ್, ರಿಸೀವೇಬಲ್ಸ್, ಸೇಲ್ಸ್ ಈ ಥರ ಇರುತ್ತೆ. ಸೊ ಈ ಥರ ವರ್ಡ್ಸ್ ಇಫ್ ಯು ಸಿ ದೆನ್ ಇಟ್ ಈಸ್ ಅ ಪುಟ್ ಆಪ್ಷನ್ ಅಂತ. ಬಟ್ ಈ ಕ್ವೆಶನಲ್ಲಿ ಡೈರೆಕ್ಟಾಗಿ ದೇ ಹ್ಯಾವ್ ಗಿವನ್ ಪುಟ್ ಆಪ್ಷನ್ ಹೆಡ್ಜ್ ಅಂತೇಳ್ಬಿಟ್ಟು ಡೈರೆಕ್ಟಾಗೆ ಕೊಟ್ಬಿಟ್ಟವ್ರೆ. ಮೋಸ್ಟ್ ಆಫ್ ದ ಕ್ವೆಶನಲ್ಲಿ ಡೈರೆಕ್ಟಾಗಿ ಕೊಡ್ತಾರೆ, ಕೆಲವೊಂದು ಕ್ವೆಶನಲ್ಲಿ ಜಸ್ಟ್ ಫಾರ್ ಕನ್ಫ್ಯೂಸಿಂಗ್ ಯು ದೇ ವಿಲ್ ನಾಟ್ ಗಿವ್. ಸೊ ಸಚ್ ಟೈಮ್ಸ್ ಯು ಹ್ಯಾವ್ ಟು ಸಿ ವೆದರ್ ದೀಸ್ ವರ್ಡ್ಸ್ ಆರ್ ದೇರ್ ಇನ್ ದ ಕ್ವೆಶನ್. ಸೊ ಕಾಲ್ ಆಪ್ಷನ್ ಆಗಿದ್ದರೆ ಇಂಪೋರ್ಟ್, ಪರ್ಚೇಸ್, ಬೈ, ಪೇಯಬಲ್ ಅಂತ ಹೇಳಿರುತ್ತೆ. ಪುಟ್ ಆಪ್ಷನ್ ಆಗಿದ್ದರೆ ಎಕ್ಸ್ಪೋರ್ಟ್ಸ್, ರಿಸೀವೇಬಲ್, ಸೇಲ್ಸ್ ಅಂತ ಇರುತ್ತೆ. ಈ ಕ್ವೆಶನಲ್ಲಿ ಡೈರೆಕ್ಟಾಗಿ ಪುಟ್ ಆಪ್ಷನ್ ಅಂತ ಕೊಟ್ಟವ್ರೆ. ಆ್ಯಂಡ್ ಇಫ್ ಇನ್ ಕೇಸ್ ಇದು ಪುಟ್ ಆಪ್ಷನ್ ಅಂತ ಕೊಟ್ಟಿಲ್ಲ ಅಂತಂದ್ರು ಈ ಕ್ವೆಶನಲ್ಲಿ ನೋಡಿ ರಿಸೀವ್ ಅಂತ ಇದೆ, ವಿಚ್ ಮೀನ್ಸ್ ಇಟ್ ಈಸ್ ಅ ಪುಟ್ ಆಪ್ಷನ್. ರಿಸೀವ್ ಏನಂತಂದರೆ ಇವಾಗ ನಾವು ಬೇರೆ ಕಂಟ್ರಿಗೆ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಇಫ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಗೂಡ್ಸ್ ಟು ಸಮ್ ಅದರ್ ಕಂಟ್ರಿ, ದಟ್ ಟೈಮ್ ವಿ ವಿಲ್ ರಿಸೀವ್ ಅಮೌಂಟ್ ಫ್ರಮ್ ದಟ್ ಕಂಟ್ರಿ ಅಲ್ವಾ. ಸೊ ಆ ಕಂಟ್ರಿ ನಮಗೆ ಪೇ ಮಾಡುತ್ತೆ. ಇಫ್ ದಟ್ ಕಂಟ್ರಿ ಈಸ್ ಪೇಯಿಂಗ್ ದೆನ್ ವಿ ವಿಲ್ ರಿಸೀವ್ ಇಟ್ ಅಲ್ವಾ. ಸೊ ಇಫ್ ವಿ ಆರ್ ಎಕ್ಸ್ಪೋರ್ಟಿಂಗ್ ದೆನ್ ಓನ್ಲಿ ವಿ ಕ್ಯಾನ್ ರಿಸೀವ್, ವಿಚ್ ಮೀನ್ಸ್ ಎಕ್ಸ್ಪೋರ್ಟ್. ರಿಸೀವ್ ಅಂತಂದರೆ ವಿ ಆರ್ ರಿಸೀವಿಂಗ್ ಸಮ್ ಕ್ಯಾಶ್, ವಿಚ್ ಮೀನ್ಸ್ ದಟ್ ಇಟ್ ಈಸ್ ಎ ಎಕ್ಸ್ಪೋರ್ಟ್. ಎಕ್ಸ್ಪೋರ್ಟ್ ಅಂದರೆ ಪುಟ್ ಆಪ್ಷನ್. ಈ ಥರ ನೀವು ಲಾಜಿಕಲಿ ಯು ಹ್ಯಾವ್ ಟು ಥಿಂಕ್. ಆ್ಯಂಡ್ ಇನ್ ದಿಸ್ ಕ್ವೆಶನ್ ಮೋರ್ ಓವರ್ ಅವ್ರು ಡೈರೆಕ್ಟಾಗಿ ಕೊಟ್ಬಿಟ್ಟವ್ರೆ ಪುಟ್ ಆಪ್ಷನ್ ಅಂತ ಹೇಳ್ಬಿಟ್ಟು. ಸೊ ಕಾಲ್ ಆಪ್ಷನ್ಗೂ ಪುಟ್ ಆಪ್ಷನ್ಗೂ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಫಾರ್ವರ್ಡ್, ಫ್ಯೂಚರು, ಮನಿ ಮಾರ್ಕೆಟ್ ಹೆಡ್ಜು, ನೋ ಹೆಡ್ಜು ಮೂರು ಸೇಮ್ ಇರುತ್ತೆ. ಇಲ್ಲಿ ಲಾಸ್ಟ್ ಸಮ್ಮಲ್ಲಿ ಕಾಲ್ ಆಪ್ಷನ್ ಹೆಡ್ಜ್ ಅಂತ ಮಾಡಿದ್ವಿ, ಈ ಸಮ್ಮಲ್ಲಿ ಪುಟ್ ಆಪ್ಷನ್ ಹೆಡ್ಜ್ ಅಂತ ಇರುತ್ತೆ. ಮೈನ್ಯೂಟ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಮಿಕ್ಕಿದೆಲ್ಲ ಫಾರ್ವರ್ಡು, ಮನಿ ಮಾರ್ಕೆಟ್ ಹೆಡ್ಜು, ನೋ ಹೆಡ್ಜು ಮೂರು ಸೇಮ್ ಇರುತ್ತೆ. ಈ ಪುಟ್ ಆಪ್ಷನ್ ಹೆಡ್ಜು, ಕಾಲ್ ಆಪ್ಷನ್ ಹೆಡ್ಜು ಇದು ಮೂರನೇದು ಮಾತ್ರ ಮೈನ್ಯೂಟ್ ಡಿಫ್ರೆನ್ಸ್ ಇರುತ್ತೆ. ಸೊ ನಾವು ಸೊಲ್ಯೂಷನ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾವು ಏನೇನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಕ್ಯಾಲ್ಕುಲೇಟ್ ಫಾರ್ವರ್ಡ್ ಹೆಡ್ಜ್ ಮತ್ತು ಮನಿ ಮಾರ್ಕೆಟ್ ಹೆಡ್ಜ್ ಆ್ಯಂಡ್ ಫೈನಲಿ ಪುಟ್ ಆಪ್ಷನ್ ಹೆಡ್ಜ್. ನೋ ಹೆಡ್ಜ್ ಕೊಟ್ಟಿಲ್ಲ, ಬಟ್ ಐ ವಿಲ್ ಸಾಲ್ವ್. ನೋ ಹೆಡ್ಜ್ ಐಡೆಂಟಿಫೈ ಮಾಡಿ ಅಂತ ದೇ ಹ್ಯಾವ್ ನಾಟ್ ಗಿವನ್, ಬಟ್ ಐ ವಿಲ್ ಸಾಲ್ವ್. ಓಕೆ, ನೋ ಹೆಡ್ಜ್. ಸೊ ಇದನ್ನು ನಾವು ಇವಾಗ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಲೆಟ್ಸ್ ಐಡೆಂಟಿಫೈ ಫಾರ್ವರ್ಡ್ ಹೆಡ್ಜ್.
So forward hedge I set some blind formula. So that formula is amount. ಈ ಫಾರ್ಮುಲಾನ ಎಕ್ಸಾಮಲ್ಲಿ ಬರಿಬೇಡಿ, ಜಸ್ಟ್ ಫಾರ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಐ ಆಮ್ ರೈಟಿಂಗ್ ಹಿಯರ್ amount into forward rate. So this is not a real formula for this, just for your understanding purpose I am writing it. So don't write all this in your exams, but what you have to do is ಈ ಥರ ನಾನು ಫಸ್ಟ್ 2 ಲೈನ್ ಬರ್ದಿದ್ದೀನಿ ನೋಡಿ. ಫಾರ್ವರ್ಡ್ ಹೆಡ್ಜಿಗೆ ಐ ಹ್ಯಾವ್ ನಾಟ್ ರಿಟನ್ ಎನಿಥಿಂಗ್. ಫಾರ್ ಮನಿ ಮಾರ್ಕೆಟ್ ಹೆಡ್ ಸ್ಟೆಪ್ 1ಗೆ 2 ಲೈನ್ಸ್ ಬರ್ದಿದ್ದೀನಿ, ಸ್ಟೆಪ್ 2 1 ಲೈನ್, ಸ್ಟೆಪ್ 3 1 ಲೈನ್, ಆ ಥರ ಯು ಕ್ಯಾನ್ ರೈಟ್ ಲೈನ್ಸ್, ಡೋಂಟ್ ರೈಟ್ ಫಾರ್ಮುಲಾಸ್. ಓಕೆ, ಸೊ ಇಲ್ಲಿ ಅಮೌಂಟ್ ಎಷ್ಟು ಕೊಟ್ಟವ್ರೆ, 2 ಲ್ಯಾಕ್ ಇಂಟು ಫಾರ್ವರ್ಡ್ ರೇಟ್ ಎಷ್ಟು ಕೊಟ್ಟವ್ರೆ, $0.71. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ, 2 ಲ್ಯಾಕ್ into 0.71, which means 1,42,000. So $1,42,000. ಓಕೆ, ಫಾರ್ವರ್ಡ್ ಹೆಡ್ಜ್ ಮುಗೀತು. ಸೇಮ್ ಆ್ಯಸ್ ಪ್ರೀವಿಯಸ್ ಪ್ರಾಬ್ಲಮ್, ಇದರಲ್ಲಿ ಏನೂ ಚೇಂಜಸ್ ಇರಲ್ಲ. 2 ಪ್ರಾಬ್ಲಮ್ಗೂ ಸೇಮ್, ಪುಟ್ ಆಪ್ಷನ್ ಆಗಿದ್ರು ಕಾಲ್ ಆಪ್ಷನ್ ಆಗಿದ್ರು ಫಾರ್ವರ್ಡ್ ಹೆಡ್ಜ್ ಇದೇ ಥರನೇ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಮನಿ ಮಾರ್ಕೆಟ್ ಹೆಡ್, ಅಮೌಂಟ್ ಇಂಟು ಫಾರ್ವರ್ಡ್ ರೇಟ್ ಮಾಡಿ ಮಲ್ಟಿಪ್ಲೈ ಮಾಡಬೇಕಷ್ಟೇ. ನೆಕ್ಸ್ಟ್ ಮನಿ ಮಾರ್ಕೆಟ್ ಹೆಡ್ಜ್. ಸೊ ಮನಿ ಮಾರ್ಕೆಟ್ ಹೆಡ್ಜ್ ಈಸ್ ಈಕ್ವಲ್ಸ್ ಟು, ಫಸ್ಟ್ ನಾವು ಪ್ರೀವಿಯಸ್ ಸಮ್ಮಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅದೇ ಥರ ನೋಡಿ. ಪ್ರೀವಿಯಸ್ ಸಮ್ಮಲ್ಲಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಫೈಂಡ್ ಹೌ ಮೆನಿ ಯೂರೋಸ್ ಯು ಮಸ್ಟ್ ಡೆಪಾಸಿಟ್ ಟುಡೇ ಆ್ಯಸ್ ಇಟ್ ಗ್ರೋಸ್ ಟು euro 1,50,000 in 1 year. ಈ ಥರ ಹೇಳಿ ಲೈನ್ಸ್ನ ಬರ್ಕೊಳ್ಳಿ, ಈ ಲೈನ್ಸ್ನೆಲ್ಲ ಬರ್ಕೊಳ್ಳಿ. ನಾನು ಡೈರೆಕ್ಟಾಗಿ ಸಮ್ನ ಸಾಲ್ವ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಏನು ಮಾಡಬೇಕು ಅಂತಂದರೆ, ಯು ಹ್ಯಾವ್ ಟು ರೈಟ್ ದ ಅಮೌಂಟ್ ಫಾರ್ ಸ್ಟೆಪ್ 1. ಫಸ್ಟ್ ಅಮೌಂಟ್ನ ಬರ್ಕೊಳ್ಳಿ, ಡಿವೈಡೆಡ್ ಬೈ 1 ಪ್ಲಸ್ ಇಂಟ್ರೆಸ್ಟ್ ರೇಟ್ ಬರಿಬೇಕು ಇವಾಗ. ಸೊ ಇಲ್ಲಿ 2 ಇಂಟ್ರೆಸ್ಟ್ ರೇಟ್ ಕೊಟ್ಟವ್ರೆ. ಇಂಟ್ರೆಸ್ಟ್ ರೇಟ್ ಫಾರ್ SF ಇಸ್ 3% ಆ್ಯಂಡ್ ಡಾಲರ್ ಇಸ್ 2%. ನಾನು ಪ್ರೀವಿಯಸ್ ಸಮ್ಮಲ್ಲೇ ನಿಮ್ಗೆ ಹೇಳಿದೆ, ಇವಾಗ ಬ್ಲೈಂಡಾಗಿ ಹೇಳ್ಕೊಡ್ತೀನಿ ನೋಡಿ. US ಬೇಸ್ಡ್ ಕಂಪನಿ, ಇದು US ಬೇಸ್ಡ್ ಕಂಪನಿ ಅಲ್ವಾ. ಸೊ US ಅಲ್ಲಿ ನಾವು ಯೂಸ್ ಮಾಡೋ ಕರೆನ್ಸಿ ಯಾವುದು, ಡಾಲರ್. ಸೊ ಇಲ್ಲಿ ಡಾಲರ್ ಇಂಟ್ರೆಸ್ಟ್ ರೇಟ್ ಕೊಟ್ಟವರಲ್ಲ, ನೀವು ಫಸ್ಟ್ ಸ್ಟೆಪ್ಪಿಗೆ ಈ ಡಾಲರ್ ಇಂಟ್ರೆಸ್ಟ್ ರೇಟ್ ತೊಗೋಬೇಡಿ. US ಗೆ ಆಪೋಸಿಟ್ ಕಂಟ್ರಿ ಇದೆಯಲ್ಲ, ಆಪೋಸಿಟ್ ಕರೆನ್ಸಿ ಇಂಟ್ರೆಸ್ಟ್ ರೇಟ್ನ ಫಸ್ಟ್ ಸ್ಟೆಪ್ಪಲ್ಲಿ ತೊಗೋಬೇಕು. 3rd ಸ್ಟೆಪ್ಪಲ್ಲಿ US ಯಾವ ಕರೆನ್ಸಿ ಇಂಟ್ರೆಸ್ಟ್ ರೇಟ್ ಇರುತ್ತೋ ಅದನ್ನು ನೀವು ತೊಗೋಬೇಕು. ಓಕೆ, ಸೊ ಇವಾಗ US ಬೇಸ್ ಕಂಪನಿ ಆಗಿರೋದ್ರಿಂದ ಅದಕ್ಕೆ ಆಪೋಸಿಟ್ ಕಂಟ್ರಿ ಕರೆನ್ಸಿ ಇಂಟ್ರೆಸ್ಟ್ನ ನಾನು ತೊಗೋತೀನಿ. 3rd ಸ್ಟೆಪ್ಪಲ್ಲಿ US ಕರೆನ್ಸಿ ಇಂಟ್ರೆಸ್ಟ್ನ ನಾನು ತೊಗೋತೀನಿ. ಫಸ್ಟ್ ಸ್ಟೆಪ್ಪಲ್ಲಿ US ಬೇಸ್ಡ್ MNC ಅಂತ ಅವ್ರು ಕೊಟ್ಟವ್ರಲ್ವ, ಸೊ US ಬೇಸ್ಡ್ಗೆ ಆಪೋಸಿಟ್ ಆಗಿರೋ ಕಂಟ್ರಿ ಇಂಟ್ರೆಸ್ಟ್ ರೇಟ್ನ ನಾವು ಫಸ್ಟ್ ಸ್ಟೆಪ್ಪಲ್ಲಿ ತೊಗೋಬೇಕು. ದಟ್ ಈಸ್ 3% ಅಲ್ವಾ. ಸೊ 3%. ಸೊ ಇದಕ್ಕೆ ಫಾರ್ಮುಲಾ ಬರೆಯೋದು ಅಂತಂದರೆ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್, ಅಮೌಂಟ್ ಡಿವೈಡೆಡ್ ಬೈ 1 ಪ್ಲಸ್ ಇಂಟ್ರೆಸ್ಟ್ ರೇಟ್. ಓಕೆ, ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಸೊ 2 ಲ್ಯಾಕ್ ಡಿವೈಡೆಡ್ ಬೈ 1 ಪ್ಲಸ್ 3% ಅಂತಂದರೆ 0.03. ಸೊ 2 ಲ್ಯಾಕ್ divided by 1 plus 0.03 is 1.03. So 2 lakh divided by 1.03 is 1,94,174.7. ಇಲ್ಲಿ 57 ಇದೆ, ಸೊ ನಾನು 76 ಅಂತ ತಗೋತೀನಿ. 76. ಓಕೆ, ಸ್ಟೆಪ್ 1 ಆನ್ಸರ್ ನಮಗೆ ಸಿಕ್ತು. ಸೊ ಹೌ ಮೀನ್ಸ್ ಅಮೌಂಟ್ ಡಿವೈಡೆಡ್ ಬೈ 1 ಪ್ಲಸ್ US ಬೇಸ್ ಕಂಪನಿ ಆಗಿರೋದ್ರಿಂದ ಅದಕ್ಕೆ ಆಪೋಸಿಟ್ ಕಂಟ್ರಿ ಇಂಟ್ರೆಸ್ಟ್ ರೇಟ್ನ ನಾನು ಫಸ್ಟ್ ತೊಗೋತೀನಿ. ಓಕೆ, ಇದೇ ಫಸ್ಟ್ ಸ್ಟೆಪ್ಪು. ಸೊ ಸೆಕೆಂಡ್ ಸ್ಟೆಪ್ ಏನಂತಂದರೆ, ಸ್ಟೆಪ್ 2 ಈಸ್ ಈಕ್ವಲ್ಸ್ ಟು, ಇವಾಗ ಅಮೌಂಟ್ ಬಂದಿದೆಯಲ್ಲ ಇದು ಡಾಲರ್. ಸೊ ಡಾಲರ್ 1,94,174.76 ಇಂಟು ಸ್ಪಾಟ್ ರೇಟ್. ಸ್ಪಾಟ್ ರೇಟ್ ಎಷ್ಟು ಕೊಟ್ಟವ್ರು ಇಲ್ಲಿ, ಸ್ಪಾಟ್ ರೇಟ್ 0.70. ಈ ಕೆಳಗಡೆ ಕೊಟ್ಟಿರೋ ಸ್ಪಾಟ್ ರೇಟ್ಸ್ ತೊಗೋಬಾರ್ದು. ಇದು ನಾವು ಪುಟ್ ಆಪ್ಷನ್ ಕಾಲ್ ಆಪ್ಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮಾತ್ರನೇ ಇದು ತೊಗೊಳ್ಳೋದು. ಈ ಫ್ಯೂಚರ್ ಸ್ಪಾಟ್ ರೇಟ್ ಇದೆಲ್ಲ ಯಾವುದು ತೊಗೋಬಾರ್ದು. ಕರೆಂಟ್ ಸ್ಪಾಟ್ ರೇಟ್ ಏನಿರುತ್ತೋ ಮೇಲೆ ಕೊಟ್ಟಿರೋ ಸ್ಪಾಟ್ ರೇಟ್ನ ನೀವು ತೊಗೊಳ್ಬೇಕು. ಸ್ಪಾಟ್ ರೇಟ್ ಇಸ್ $0.70. ಸೊ 0.70 ಇದನ್ನು ಮಲ್ಟಿಪ್ಲೈ ಮಾಡಿ ಇಂಟು 194
174.76 into 0.70 ಎಷ್ಟು 1,35,922.33. ಓಕೆ, ಇಷ್ಟು ಅಮೌಂಟ್ ಬಂದಿದೆ. ಐ ಹ್ಯಾವ್ ರಿಟರ್ನ್. ಸೊ ಇದು ಥರ್ಡ್ ಸ್ಟೆಪ್ಪು. ಸೊ ಇದು ಫಾರ್ಮುಲಾ ಏನು ಅಂತಂದರೆ ಪ್ರೀವಿಯಸ್ ಅಮೌಂಟ್ ಇಂಟು ಸ್ಪಾಟ್ ರೇಟ್. ಓಕೆ, ಸೊ ಇಲ್ಲಿ ಬಂದಿರೋ ಅಮೌಂಟಿಗೆ ಸ್ಪಾಟ್ ರೇಟಿಂದ ನಾವು ಮಲ್ಟಿಪ್ಲೈ ಮಾಡ್ಕೋತೀವಿ. ದಿಸ್ ಇಸ್ ಅಬೌಟ್ ಸೆಕೆಂಡ್ ಸ್ಟೆಪ್. ಸೊ ಸ್ಟೆಪ್ 3 ಏನು ಮಾಡಬೇಕು ಅಂತಂದರೆ, ಇವಾಗ ಅಮೌಂಟ್ ಬಂದಿದೆಯಲ್ಲ, ಸೊ 1,35,922.33 ಪ್ಲಸ್ ಸೇಮ್ ಅಮೌಂಟ್ 1,35,922.33 ಇಂಟು ಡಾಲರ್ ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟವ್ರೆ? ಡಾಲರ್ ಇಂಟ್ರೆಸ್ಟ್ ರೇಟು 2% ಇದೆ. ಥರ್ಡ್ ಸ್ಟೆಪ್ಪಲ್ಲಿ ಇವಾಗ US ಬೇಸ್ ಕಂಪನಿ, ಸೊ US ಕಂಪನಿದು US ಡಾಲರ್ನ ನಾವು US ಡಾಲರ್ ಇಂಟ್ರೆಸ್ಟ್ ರೇಟ್ನ ನಾವು ಥರ್ಡ್ ಸ್ಟೆಪ್ಪಲ್ಲಿ ತೊಗೋತೀವಿ. ದಟ್ ಇಸ್ 2% ಇಂಟು ಎಷ್ಟು ಮಂತ್ಸ್ ಕೊಟ್ಟವ್ರೆ? 6 ಮಂತ್ಸ್ ಕೊಟ್ಟವರಲ್ಲ. ಸೊ 6 ಡಿವೈಡೆಡ್ ಬೈ ಪರ್ ಇಯರ್ ಹೌ ಮೆನಿ ಮಂತ್ಸ್ ವಿಲ್ ಬಿ ದೇರ್? 12 ಮಂತ್ಸ್. ಸೊ 6 ಡಿವೈಡೆಡ್ ಬೈ 12. ಸೊ ಇವಾಗ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 1,35,922.33 ಪ್ಲಸ್ 1,35,922.33 ಇಂಟು 2 ಡಿವೈಡೆಡ್ ಬೈ 100 ಇಸ್ 0.02 ಇಂಟು 6 ಡಿವೈಡೆಡ್ ಬೈ 12 ಇಸ್ 0.5. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 35,922.33 ಪ್ಲಸ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 1,35,922.33 ಇಂಟು 0.02 ಇಂಟು 0.05. we will get 135,922.33. ಸೊ ಇವಾಗ ಇದೆರಡನ್ನ ಆ್ಯಡ್ ಮಾಡ್ಕೊಳ್ಳೋಣ. 35,922.33 is equals to $1,37,281.55. ಓಕೆ, ಇಷ್ಟು ಆನ್ಸರ್ ನಮಗೆ ಬಂತು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಆಫ್ ಮನಿ ಮಾರ್ಕೆಟ್ ಹೆಡ್ಜ್. ಸೊ ಫಸ್ಟು ಅಮೌಂಟ್ ಡಿವೈಡೆಡ್ ಬೈ US ಬೇಸ್ ಕಂಪನಿ ಆಗಿರೋದ್ರಿಂದ ಅದು ಆಪೋಸಿಟ್ ಕಂಟ್ರಿ ಇಂಟ್ರೆಸ್ಟ್ ರೇಟ್ನ ನಾವು ಫಸ್ಟ್ ತೊಗೋತೀವಿ, ಮತ್ತು ಸಿಂಪ್ಲಿಫೈ ಮಾಡಿ ವಿ ವಿಲ್ ಗೆಟ್ ಸಮ್ ಅಮೌಂಟ್. ಆ ಅಮೌಂಟಿಗೆ ಸ್ಪಾಟ್ ರೇಟ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ವಿ ವಿಲ್ ಗೆಟ್ ಸರ್ಟನ್ ಅಮೌಂಟ್. ಸೊ ಬಂದಿರೋ ಅಮೌಂಟಿಗೆ ಯು ಹ್ಯಾವ್ ಟು ಆ್ಯಡ್ ದ ಸೇಮ್ ಅಮೌಂಟ್ ಇಂಟು US ಡಾಲರ್ದು ಇಂಟ್ರೆಸ್ಟ್ ರೇಟ್ ಎಷ್ಟಿದೆಯೋ ಅದನ್ನು ತೊಗೊಳ್ಳಿ, ಇಂಟು ಹೌ ಮೆನಿ ಮಂತ್ಸ್? 6 ಮಂತ್ಸ್ ಕೊಟ್ಟಾರೆ ಈ ಕ್ವಶನಲ್ಲಿ. ಇನ್ ಕೇಸ್ 1 ಇಯರ್ ಅಂತ ಕೊಟ್ಟಿದ್ರೆ 12 ಡಿವೈಡೆಡ್ ಬೈ 12, 4 ಮಂತ್ಸ್ ಅಂತ ಕೊಟ್ಟಿದ್ರೆ 4 ಡಿವೈಡೆಡ್ ಬೈ 12. ಇದನ್ನು ಸಿಂಪ್ಲಿಫೈ ಮಾಡಿದರೆ ವಿ ವಿಲ್ ಗೆಟ್ ದ ಥರ್ಡ್ ಸ್ಟೆಪ್ ಆನ್ಸರ್, ವಿಚ್ ಇಸ್ ದ ಫೈನಲ್ ಆನ್ಸರ್ ಆಫ್ ಮನಿ ಮಾರ್ಕೆಟ್ ಹೆಡ್ಜ್. ಸೊ ಇದುವರೆಗೂ ಕ್ಲಿಯರ್ ಆಯಿತು. ಸೊ ಇಲ್ಲಿವರೆಗೂ ಸೇಮ್ ಟು ಸೇಮ್, ಕಾಲ್ ಆಪ್ಷನ್ಗೂ ಪುಟ್ ಆಪ್ಷನ್ಗೂ ಸೇಮ್ ಸ್ಟೆಪ್ ಇರುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಥರ್ಡ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಪುಟ್ ಆಪ್ಷನ್ ಹೆಡ್ಜ್ ಅಲ್ವಾ? ಸೊ ಪುಟ್ ಆಪ್ಷನ್ ಹೆಡ್ಜ್. ಸೊ ಸೇಮ್ ಲೈಕ್ ಪ್ರೀವಿಯಸ್ ಸಮ್, ಲೆಟ್ಸ್ ಪುಟ್ ಸಮ್ ಟೇಬಲ್. ಓಕೆ, ಸೊ ನಾನು ಟೇಬಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವೇನು ಬರಿತೀವಿ? ಫ್ಯೂಚರ್ ಸ್ಪಾಟ್ ರೇಟ್ ಬರಿತೀವಲ್ವಾ? ಫ್ಯೂಚರ್ ಸ್ಪಾಟ್ ರೇಟ್. Next we will write exercise option and then cost price, then total cost, probability, next we will write expected cost. ಸೊ ದಿಸ್ ಇಸ್ ದ ಟೇಬಲ್. ಟೇಬಲ್ ಕೂಡ ಸೇಮ್. ಸೊ ಇವಾಗ ಪುಟ್ ಆಪ್ಷನ್ ಹೆಡ್ಜ್ ಟೇಬಲ್ ಹಾಕಿದ ತಕ್ಷಣ ವಿ ಹ್ಯಾವ್ ಟು ಸಿ ವಿ ಹ್ಯಾವ್ ಟು ಸಿ ದ ಎಕ್ಸಸೈಸ್ ಪ್ರೈಸ್ ಆರ್ ಸ್ಟ್ರೈಕ್ ಪ್ರೈಸ್. ಸೊ ಎಕ್ಸಸೈಸ್ ಪ್ರೈಸ್ ಇಸ್ $0.70. ಎಕ್ಸಸೈಸ್ ಪ್ರೈಸ್ ಅಂತಲೂ ಕೊಟ್ಟಿರ್ತಾರೆ ಅಥವಾ ಸ್ಟ್ರೈಕ್ ಪ್ರೈಸ್ ಅಂತಲೂ ಕೊಟ್ಟಿರ್ತಾರೆ. ಸೊ ಎಕ್ಸಸೈಸ್ ಪ್ರೈಸ್ ಇಸ್ 0.70. ಅದನ್ನು ಮೇಲೆ ಬರ್ಕೊಂಬಿಡಿ. ಎಕ್ಸಸೈಸ್ ಪ್ರೈಸ್ ಆರ್ ಸ್ಟ್ರೈಕ್ ಪ್ರೈಸ್ $0.70. ಓಕೆ, ಸೊ ಇವಾಗ ನಾವು ಫ್ಯೂಚರ್ ಸ್ಪಾಟ್ ರೇಟು ಕ್ವಶನಲ್ಲಿ ಕೊಟ್ಟಿರ್ತಾರೆ, ಅದನ್ನು ಬರ್ಕೊಳ್ಳೋಣ. ಸೊ ಫ್ಯೂಚರ್ ಸ್ಪಾಟ್ ರೇಟ್ ಯಾವುದು? 0.71 30% ಪ್ರಾಬಬಿಲಿಟಿ, 0.74 40% ಪ್ರಾಬಬಿಲಿಟಿ, 0.76 30% ಪ್ರಾಬಬಿಲಿಟಿ. ಸೊ ಸ್ಟಾಕ್ ಪ್ರೈಸ್ ಇಸ್
$0.71 ಫಸ್ಟ್ ಒನ್ನು, ಅದರದ್ದು ಪ್ರಾಬಬಿಲಿಟಿ ಎಷ್ಟು 30% ಕೊಟ್ಟವ್ರೆ. ನೆಕ್ಸ್ಟು 0.74 probability 40%. $0.74 probability is 40%, and then $0.76 probability is 30%. ಓಕೆ, ಇಷ್ಟು ಬರ್ದಿದ್ದಾಯಿತು. ನೆಕ್ಸ್ಟ್ ಎಕ್ಸಸೈಸ್ ಆಪ್ಷನ್. ಸೊ ನಾನು ಫಸ್ಟ್ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಇವಾಗ ಕಾಲ್ ಆಪ್ಷನಲ್ಲಿ ನಾವು ಏನು ಮಾಡಿದ್ವಿ, ಸ್ಟ್ರೈಕ್ ಪ್ರೈಸು ಮತ್ತು ಫ್ಯೂಚರ್ ಸ್ಪಾಟ್ ರೇಟ್ನ ಕಂಪೇರ್ ಮಾಡಿ ಯಾವುದು ಕಡಿಮೆ ಇರುತ್ತೋ ಅದನ್ನು ಬರೆದ್ವಿ ಅಲ್ವಾ. ಸೊ ಸ್ಟ್ರೈಕ್ ಪ್ರೈಸು ಮತ್ತು ಸ್ಪಾಟ್ ಪ್ರೈಸ್ನ ಎರಡನ್ನೂ ಕಂಪೇರ್ ಮಾಡಿದ್ವಿ. ಎರಡರಲ್ಲಿ ಯಾವುದು ಕಡಿಮೆ ಅಮೌಂಟು ಅದನ್ನು ನಾವು ಬರಿತಾ ಇದ್ವಿ. ಬಟ್ ಪುಟ್ ಆಪ್ಷನ್ ಹೆಡ್ಜಲ್ಲಿ ಅದು ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್. ಎರಡನ್ನೂ ಕಂಪೇರ್ ಮಾಡಿ ಯಾವುದು ಜಾಸ್ತಿ ಇರುತ್ತೋ ಅದನ್ನು ನೀವು ಬರೀಬೇಕು. ಕಾಲ್ ಆಪ್ಷನಲ್ಲಿ ಎರಡನ್ನೂ ಕಂಪೇರ್ ಮಾಡಿ ಯಾವ ಅಮೌಂಟ್ ಕಮ್ಮಿ ಇರುತ್ತೋ ಅದನ್ನು ಬರಿತೀವಿ. ಬಟ್ ಪುಟ್ ಆಪ್ಷನಲ್ಲಿ ಎರಡನ್ನೂ ಕಂಪೇರ್ ಮಾಡಿ ಯಾವುದು ಅಮೌಂಟ್ ಜಾಸ್ತಿ ಇರುತ್ತೋ ಅದನ್ನು ಬರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಸ್ಟ್ರೈಕ್ ಪ್ರೈಸು $0.70, ಬಟ್ ಇಲ್ಲಿ ಫ್ಯೂಚರ್ ಸ್ಪಾಟ್ ರೇಟ್ ಏನು ಕೊಟ್ಟವ್ರೆ $0.71. ಸೊ ಎರಡನ್ನೂ ಕಂಪೇರ್ ಮಾಡಿದ್ರೆ ಯಾವುದು ಜಾಸ್ತಿ, $0.71. ಸೊ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ, $0.71. ಓಕೆ, ಸೊ ನಾನಿಲ್ಲಿ ಸ್ಟ್ರೈಕ್ ಪ್ರೈಸ್ನ ತೊಗೊಂಡ ನೋ, ಸೊ ನೋ ಅಂತ ಬರ್ಕೋತೀನಿ. ಐ ಡಿಂಟ್ ಟುಕ್ ದ ಸ್ಟ್ರೈಕ್ ಪ್ರೈಸ್ ಬಿಕಾಸ್ ಸ್ಟ್ರೈಕ್ ಪ್ರೈಸ್ ಇಸ್ ಲೆಸ್ಸರ್. ನೆಕ್ಸ್ಟ್ $0.74 ಆ್ಯಂಡ್ $0.70. ಎರಡನ್ನೂ ಕಂಪೇರ್ ಮಾಡಿದ್ರೆ ಯಾವುದು ಜಾಸ್ತಿ, $0.70. ಸೊ ಐ ವಿಲ್ ಟೇಕ್ $0.70. ಇದರಲ್ಲಿ ನಾನು ಸ್ಟ್ರೈಕ್ ಪ್ರೈಸ್ ಕನ್ಸಿಡರ್ ಮಾಡೋದನ್ನ ನೋ. ಓಕೆ, ನೆಕ್ಸ್ಟ್ $0.76 ಆ್ಯಂಡ್ $0.70. ಎರಡನ್ನೂ ಕಂಪೇರ್ ಮಾಡಿದ್ರೆ ಯಾವುದು ಜಾಸ್ತಿ, $0.76. ಸೊ ಐ ವಿಲ್ ಕನ್ಸಿಡರ್ ದ $0.76. ಸೊ ಇದರಲ್ಲಿ ನಾನು ಸ್ಟ್ರೈಕ್ ಪ್ರೈಸ್ ತೊಗೊಂಡಿಲ್ಲ, ಸೊ ಐ ವಿಲ್ ರೈಟ್ ನೋ. ಸೊ ಇವಾಗ ಪ್ರಾಪರ್ ಫ್ಯೂಚರ್ ಎಕ್ಸ್ಪೆಕ್ಟೆಡ್ ಸ್ಪಾಟ್ ರೇಟ್ ಈಸ್ ಇದನ್ನು ಜಸ್ಟ್ ಫಾರ್ ದ ಕಂಪ್ಯಾರಿಷನ್ ಪರ್ಪಸ್ ಐ ವಿಲ್ ರೈಟ್. ಫರ್ದರ್ ಕ್ಯಾಲ್ಕುಲೇಷನ್ಗೆ ಇದನ್ನು ನೀವು ಕನ್ಸಿಡರ್ ಮಾಡೋಂಗಿಲ್ಲ. ಎಕ್ಸಸೈಸ್ ಆಪ್ಷನಲ್ಲಿರೋ ಅಮೌಂಟ್ನೇ ನೀವು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಐ ಫಾರ್ಗಾಟ್ ಟು ರೈಟ್ ದ ಪ್ರೀಮಿಯಮ್ ಇಯರ್. ಐ ವಿಲ್ ರೈಟ್ ಇಯರ್. ಸೊ ಪ್ರೀಮಿಯಮ್ ಎಷ್ಟು ಕೊಟ್ಟವ್ರೆ, ಸೊ ಪ್ರೀಮಿಯಮ್ ಇಸ್ $0.02. $0.02. ಇವಾಗ ಈ ಫ್ಯೂಚರ್ ಸ್ಪಾಟ್ ರೇಟ್ ಜೊತೆಗೆ ಪ್ರೀಮಿಯಮ್ನ ನಾವು ಆ್ಯಡ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ಎ, ದಿಸ್ ಈಸ್ ಬಿ. ಸೊ ಬಿ ಹೆಂಗೆ ಬಂತು, ಎ ಪ್ಲಸ್ ಪ್ರೀಮಿಯಮ್ನ ಆ್ಯಡ್ ಮಾಡ್ಕೋತೀವಿ. ಓಕೆ, ಸೊ 0.71 ಪ್ಲಸ್ ಪ್ರೀಮಿಯಮ್ ಎಷ್ಟು, ಐ ಆಮ್ ಸಾರಿ, ಇಲ್ಲಿ ಕಾಲ್ ಆಪ್ಷನಲ್ಲಿ ವಿ ಹ್ಯಾವ್ ಟು ಆ್ಯಡ್ ಎಕ್ಸಸೈಸ್ ಆಪ್ಷನ್ನು ಮತ್ತು ಪ್ರೀಮಿಯಮ್ನ ನಾವು ಆ್ಯಡ್ ಮಾಡ್ತೀವಿ. ಬಟ್ ಪುಟ್ ಆಪ್ಷನಲ್ಲಿ ನಾವು ಎಕ್ಸಸೈಸ್ ಆಪ್ಷನ್ ಅದೇ ಕ್ಯಾಲ್ಕುಲೇಟ್ ಮಾಡಿರೋ ಫ್ಯೂಚರ್ ಸ್ಪಾಟ್ ರೇಟ್ನು ಪ್ರೀಮಿಯಮ್ನು ನಾವು ಮೈನಸ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ವೇರ್ ವಿ ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೊ ಎಕ್ಸಸೈಸ್ ಆಪ್ಷನ್ನು ಮತ್ತು ಪ್ರೀಮಿಯಮ್ನ ವಿ ಹ್ಯಾವ್ ಟು ಮೈನಸ್. ಇನ್ ಕಾಲ್ ಆಪ್ಷನ್ ನಾವು ಆ್ಯಡ್ ಮಾಡ್ತಾಯಿದ್ವಿ, ಬಟ್ ಪುಟ್ ಆಪ್ಷನಲ್ಲಿ ನಾವು ಎಕ್ಸಸೈಸ್ ಆಪ್ಷನ್ ಮತ್ತು ಪ್ರೀಮಿಯಮ್ನ ವಿ ಹ್ಯಾವ್ ಟು ಡಿಡಕ್ಟ್, ಮೈನಸ್ ಮಾಡಬೇಕು. ನಾಟ್ ಎಡಿಷನ್, ಇಟ್ ಈಸ್ ಅ ಸಬ್ಸ್ಟ್ರಾಕ್ಷನ್. ಓಕೆ, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ 0.74 ಮೈನಸ್ 0.02. ನೆಕ್ಸ್ಟ್ 0.76 ಮೈನಸ್ 0.02. ಓಕೆ, ಲೆಟ್ಸ್ ರೈಟ್ ದ ಆನ್ಸರ್ ನಾವು. ಸೊ 0.71 minus 0.02 is 0.69. Next, 0.74 minus 0.02 is 0.72. Next, 0.76 minus 0.02 is 0.76 minus 0.02 is 0.74. So have we got this ಕಾಸ್ಟ್ ಪ್ರೈಸ್, ಎಕ್ಸಸೈಸ್ ಆಪ್ಷನ್ ಮೈನಸ್ ಪ್ರೀಮಿಯಮ್. ಕಾಲ್ ಆಪ್ಷನಲ್ಲಿ ಆ್ಯಡ್ ಮಾಡ್ತಾ ಇದ್ವಿ, ಬಟ್ ಪುಟ್ ಆಪ್ಷನಲ್ಲಿ ನಾವು ಮೈನಸ್ ಮಾಡ್ತೀವಿ. ಓಕೆ, ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಎರಡು ಆಪೋಸಿಟ್. ನೆಕ್ಸ್ಟ್, ಟೋಟಲ್ ಕಾಸ್ಟ್ ಹೌ ವಿ ಹ್ಯಾವ್ ಟು ಐಡೆಂಟಿಫೈ. ಅಮೌಂಟ್ ಕ್ವಶನಲ್ಲಿ ಎಷ್ಟು ಅಮೌಂಟ್ ಕೊಟ್ಟವ್ರೆ ನಮಗೆ, 2 lakh ಅಲ್ವಾ. ಸೊ 2 lakh ಇಂಟು ಕಾಸ್ಟ್ ಪ್ರೈಸ್ 0.69. ನೆಕ್ಸ್ಟ್ 2 lakh ಇಂಟು 0.72. ನೆಕ್ಸ್ಟ್ 2 lakh ಇಂಟು 0.74. ಸೊ ಸಿ ಹೆಂಗೆ ಬಂತು, ಬಿ ಅಮೌಂಟ್ ಇಂಟು ಬಿ. ಓಕೆ, ಸೊ ಇವಾಗ ನಾವು ಮಲ್ಟಿಪ್ಲೈ ಮಾಡೋಣ. ಸೊ 2 lakh ಇಂಟು 0.69 ಇಸ್ 1,38,000.
Okay, next 2 lakh into 0.72 is 1,44,000. Next 2 lakh into 0.74 is 1,48,000. ಸೊ ಇದು ಟೋಟಲ್ ಕಾಸ್ಟ್ ಅಮೌಂಟ್ ಇಂಟು ಕಾಸ್ಟ್ ಪ್ರೈಸ್ನ ನಾವು ಮಲ್ಟಿಪ್ಲೈ ಮಾಡ್ಕೋತೀವಿ. ನೆಕ್ಸ್ಟು ಎಕ್ಸ್ಪೆಕ್ಟೆಡ್ ಕಾಸ್ಟ್ ಹೆಂಗೆ ಮಾಡೋದು ಅಂತಂದರೆ ಅಮೌಂಟ್ ಬಂದಿದೆಯಲ್ಲ 1,38,000 ಇಂಟು ಪ್ರಾಬಬಿಲಿಟಿ ಎಷ್ಟು 30%. ನೆಕ್ಸ್ಟ್ 1,44,000 ಇಂಟು ಪ್ರಾಬಬಿಲಿಟಿ ಎಷ್ಟು 40%. ನೆಕ್ಸ್ಟ್ 1,48,000 ಇಂಟು ಪ್ರಾಬಬಿಲಿಟಿ ಎಷ್ಟು 30%. ಸೊ ದಿಸ್ ಇಸ್ ಡಿ. E is equals to C into D. ಸೊ ಇದು ಎಕ್ಸ್ಪೆಕ್ಟೆಡ್ ಕಾಸ್ಟ್ ಹೆಂಗೆ ಬಂತು, ಟೋಟಲ್ ಕಾಸ್ಟ್ ಇಂಟು ಪ್ರಾಬಬಿಲಿಟಿ ಮಾಡ್ಕೋಬೇಕು. ಸೊ ಲೆಟ್ಸ್ ಕ್ಯಾಲ್ಕುಲೇಟ್ 1,38,000 ಇಂಟು 30% ಮಾಡಿದರೆ ವಿ ವಿಲ್ ಗೆಟ್ 41,400. ನೆಕ್ಸ್ಟ್ 1,44,000 ಇಂಟು 40% ಮಾಡಿದರೆ ವಿ ವಿಲ್ ಗೆಟ್ 57,600. ಓಕೆ, ನೆಕ್ಸ್ಟ್ 1,48,000 ಇಂಟು 30% ಮಾಡಿದರೆ ವಿ ವಿಲ್ ಗೆಟ್ 44,400. ಓಕೆ, ಸೊ ಇದಾಯಿತು. ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಟೋಟಲ್ ಎಕ್ಸ್ಪೆಕ್ಟೆಡ್ ಕಾಸ್ಟ್. ಸೊ ಟೋಟಲ್ ಎಕ್ಸ್ಪೆಕ್ಟೆಡ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು 41, ಇದನ್ನೆಲ್ಲ ಮೂರನ್ನೂ ಆ್ಯಡ್ ಮಾಡಬೇಕು. 41,400 ಪ್ಲಸ್ 57,600 ಪ್ಲಸ್ 44,400. So let's add plus 41,400. So if we add, we will get $1,43,400. Okay, so this will be your answer. So nothing but future spot rate na barkoli. Then you have to compare with the exercise or the strike price. ಎರಡನ್ನೂ ಕಂಪೇರ್ ಮಾಡಿ ಯಾವುದು ಜಾಸ್ತಿ ಅಮೌಂಟ್ ಬಂದಿರುತ್ತೋ ಅದನ್ನು ಬರ್ಕೊಳ್ಳಿ. ಆ್ಯಂಡ್ ಬಂದಿರೋ ಅಮೌಂಟಿಗೆ ಪ್ರೀಮಿಯಮ್ನ ಮೈನಸ್ ಮಾಡಿ ಆ್ಯಂಡ್ ಕಾಸ್ಟ್ ಪ್ರೈಸ್ನು ಅಮೌಂಟನ್ನು ಇಂಟು ಮಲ್ಟಿಪ್ಲೈ ಮಾಡಿದರೆ ವಿ ವಿಲ್ ಗೆಟ್ ದ ಟೋಟಲ್ ಕಾಸ್ಟ್. ಬಂದಿರೋ ಟೋಟಲ್ ಕಾಸ್ಟ್ಗೆ ಪ್ರಾಬಬಿಲಿಟಿನ ಇಂಟು ಮಾಡಿದರೆ ವಿ ವಿಲ್ ಗೆಟ್ ದ ಎಕ್ಸ್ಪೆಕ್ಟೆಡ್ ಕಾಸ್ಟ್. ಸೊ ಬಂದಿರೋ ಆಲ್ ಎಕ್ಸ್ಪೆಕ್ಟೆಡ್ ಕಾಸ್ಟ್ನ ನೀವು ಟೋಟಲ್ ಮಾಡಿದ್ರೆ ಟೋಟಲ್ ಎಕ್ಸ್ಪೆಕ್ಟೆಡ್ ಕಾಸ್ಟ್ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ಪುಟ್ ಆಪ್ಷನ್ ಹೆಡ್ಜ್. ಸೊ ನೆಕ್ಸ್ಟು ನೋ ಹೆಡ್ಜ್ ಅವರು ಕೇಳಿಲ್ಲ, ಬಟ್ ಜಸ್ಟ್ ಫಾರ್ ಯರ್ ರೆಫರೆನ್ಸ್ ಪರ್ಪಸ್ ಐ ವಿಲ್ ಡೂ ದ್ಯಾಟ್. ಸೊ ನೋ ಹೆಡ್ಜ್, ಸೊ ನೋ ಹೆಡ್ಜ್ ಕೂಡ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಎರಡಕ್ಕೂ ಸೇಮ್ ಟು ಸೇಮ್ ಇರುತ್ತೆ. ಥರ್ಡ್ ಕ್ಯಾಲ್ಕುಲೇಷನ್ ಮಾತ್ರನೇ ಚೇಂಜ್ ಆಗೋದು. ಇನ್ನು 3 ಫಾರ್ವರ್ಡು, ಮನಿ ಮಾರ್ಕೆಟು, ನೋ ಹೆಡ್ಜು ಸೇಮ್ ಟು ಸೇಮ್ ಇರುತ್ತೆ. ಸೊ ಇನ್ ಪ್ರೀವಿಯಸ್ ವಿಡಿಯೋ ನಾನು ಈ ನೋ ಹೆಡ್ಜ್ನ 2 ಥರ ಮಾಡಿದೆ. ಸೊ ಈ ಥರ ಟೇಬಲ್ ಹಾಕಿ ಒಂಥರ ಮಾಡಿದೆ ಆ್ಯಂಡ್ ದೆನ್ ಈ ಥರ ಕ್ಯಾಲ್ಕುಲೇಷನ್ಸು ಮಾಡಿದೆ. ಸೊ ವಿಚ್ ಎವರ್ ಯು ಫೈಂಡ್ ಇಟ್ ಈಸ್ ಈಸಿ ಯು ಡೂ. ನವ್ ಐ ವಿಲ್ ಸಾಲ್ವ್ ಇನ್ ದಿಸ್ ಮೆಥಡ್. ಓಕೆ, ಸೊ ಫಸ್ಟು ಸ್ಪಾಟ್ ರೇಟ್ ಯಾವ್ದು ಕೊಟ್ಟವ್ರೆ ಇಲ್ಲಿ, ಸ್ಪಾಟ್ ರೇಟ್ ಇಸ್ 0.71 ಇಂಟು ಪ್ರಾಬಬಿಲಿಟಿ ಎಷ್ಟು 30% ಪ್ಲಸ್ ನೆಕ್ಸ್ಟ್ ಸ್ಪಾಟ್ ರೇಟು 0.74 ಇಂಟು ಪ್ರಾಬಬಿಲಿಟಿ ಎಷ್ಟು 40% ಪ್ಲಸ್ 0.76 ಇಂಟು ಪ್ರಾಬಬಿಲಿಟಿ ಎಷ್ಟು 30% ಕೊಟ್ಟವ್ರೆ. ಸೊ ಲೆಟ್ ಸಿಂಪ್ಲಿಫೈ ದಿಸ್. ಸೊ 0.71 ಇಂಟು 30% ಮಾಡಿದ್ರೆ ವಿ ವಿಲ್ ಗೆಟ್ 0.213. ನೆಕ್ಸ್ಟ್ ಪ್ಲಸ್ 0.74 ಇಂಟು 40% ಮಾಡಿದ್ರೆ ವಿ ವಿಲ್ ಗೆಟ್ 0.296 ಪ್ಲಸ್ 0.76 ಇಂಟು 30% ಮಾಡಿದ್ರೆ ವಿ ವಿಲ್ ಗೆಟ್ 0.228. ಸೊ ಇವಾಗ ವಿ ಹ್ಯಾವ್ ಟು ಆ್ಯಡ್ ಆಲ್ ದಿಸ್. ಸೊ ಇಫ್ ವಿ ಆ್ಯಡ್ ವಿ ಹ್ಯಾವ್ ಗಾಟ್ 0.737. ಸೊ ಇವಾಗ ವಾಟ್ ವಿ ಹ್ಯಾವ್ ಟು ಡೂ, ಈ ಬಂದಿರೋ ಅಮೌಂಟಿಗೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಿತ್ ದ ಅಮೌಂಟ್ ವಿಚ್ ಇಸ್ ಗಿವನ್ ಇನ್ ದ ಕ್ವೆಶನ್. 2 lakh ಕೊಟ್ಟವರಲ್ಲ, ಸೊ ಆ 2 lakh ಜೊತೆಗೆ ವಿ ಹ್ಯಾವ್ ಟು ಮಲ್ಟಿಪ್ಲೈ. ಸೊ ದೇರ್ಫೋರ್ $0.737 into 2 lakh. So if we multiply, we have got 1,47,400. So this is very simple. No hedge. ಫ್ಯೂಚರ್ ಸ್ಪಾಟ್ ರೇಟ್ನ ಪ್ರಾಬಬಿಲಿಟಿ ಜೊತೆಗೆ ಇಂಟು ಮಾಡಿ ಆ್ಯಡ್ ಮಾಡಿ ಆ್ಯಂಡ್ ದೆನ್ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ದ ಅಮೌಂಟ್. ದಿಸ್ ಅಪ್ಲೈಸ್ ಸೇಮ್ ಫಾರ್ ಕಾಲ್ ಆಪ್ಷನ್ ಆಲ್ಸೋ. ಸೊ ಕಾಲ್ ಆಪ್ಷನ್ಗೂ ಪುಟ್ ಆಪ್ಷನ್ಗೂ ಇರೋ ಡಿಫ್ರೆನ್ಸು ಇಷ್ಟೇ. ಸೊ ಕಾಲ್ ಆಪ್ಷನಲ್ಲಿ ಎಕ್ಸಸೈಸ್ ಪ್ರೈಸು
ಫ್ಯೂಚರ್ ಸ್ಪಾಟ್ ರೇಟ್ನು ಕಂಪೇರ್ ಮಾಡಿ ಯಾವ್ದು ಕಡಿಮೆ ಬಂದಿರುತ್ತೋ ಅದನ್ನು ತೊಗೋತೀವಿ. ಬಟ್ ಪುಟ್ ಆಪ್ಷನಲ್ಲಿ ಎಕ್ಸಸೈಸ್ ಪ್ರೈಸು ಮತ್ತು ಫ್ಯೂಚರ್ ಸ್ಪಾಟ್ ರೇಟ್ನು ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಬಂದಿರುತ್ತೋ ಅದನ್ನು ತೊಗೊಳ್ತೀವಿ. ನೆಕ್ಸ್ಟ್ ಡಿಫ್ರೆನ್ಸು, ಕಾಲ್ ಆಪ್ಷನಲ್ಲಿ ಬಂದಿರೋ ಎಕ್ಸಸೈಸ್ ಪ್ರೈಸ್ಗೆ ನಾವು ಪ್ರೀಮಿಯಮ್ನ ಆ್ಯಡ್ ಮಾಡ್ತಾ ಇದ್ವಿ ಕಾಲ್ ಆಪ್ಷನಲ್ಲಿ. ಬಟ್ ಪುಟ್ ಆಪ್ಷನಲ್ಲಿ ಬಂದಿರೋ ಎಕ್ಸಸೈಸ್ ಆಪ್ಷನ್ಗೆ ಪ್ರೀಮಿಯಮ್ನ ನಾವು ಮೈನಸ್ ಮಾಡ್ತೀವಿ. ಅಷ್ಟೇ ಡಿಫ್ರೆನ್ಸಸ್. ಇನ್ನೆಲ್ಲ ಮಿಕ್ಕಿದೆಲ್ಲ ಸೇಮು. ಸೊ ಲೆಟ್ಸ್ ರೈಟ್ ದ ಸಮ್ಮರಿ ನಾವು. ಸೊ ಸಮ್ಮರಿ, ಫಸ್ಟು ಫಾರ್ವರ್ಡು ಹೆಡ್ಜ್ ಟೈಪು. ಸೊ ಹೆಡ್ಜ್ ಟೈಪ್, and then what we have to write, we have to write the future cost and then risk. ಸೊ ಇಲ್ಲಿ ನಮ್ಗೆ ಯಾವ್ದಾವ್ದು ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ರು, ಫಾರ್ವರ್ಡು, ಮನಿ ಮಾರ್ಕೆಟು ಆ್ಯಂಡ್ ದೆನ್ ಪುಟ್ ಆಪ್ಷನ್. ನಾನು ನೋ ಹೆಡ್ಜ್ ಎಕ್ಸ್ಟ್ರಾ ಐಡೆಂಟಿಫೈ ಮಾಡಿದ್ದೀನಿ, ಬಟ್ ಅವರು ನೋ ಹೆಡ್ಜ್ನ ಕೇಳಲಿಲ್ಲ. ಸೊ ಇದನ್ನು ಮೂರನ್ನ ಮಾತ್ರ ನಾವು ಕಂಪೇರ್ ಮಾಡಿ ಯಾವುದು ಬೆಸ್ಟ್ ಆಪ್ಷನ್ ಅಂತ ಬರೆಯೋಣ. ನೋ ಹೆಡ್ಜ್ನ ಕನ್ಸಿಡರ್ ಮಾಡಿಬಿಡಿ, ಬಿಕಾಸ್ ಅದು ಕ್ವಶನಲ್ಲಿ ಕೇಳಿಲ್ಲ. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಹ್ಯಾವ್ ಡಿಡ್ ದಿಸ್. ಸೊ ಫಾರ್ವರ್ಡ್ಗೆ ಫ್ಯೂಚರ್ ಕಾಸ್ಟ್ ಎಷ್ಟು ಬಂತು? $1,42,000. ನೆಕ್ಸ್ಟು ಮನಿ ಮಾರ್ಕೆಟ್ಗೆ $1,37,281.55 ಬಂತು. ನೆಕ್ಸ್ಟ್ ಪುಟ್ ಆಪ್ಷನ್ಗೆ $1,43,400 ಬಂತು. ಸೊ ಟೋಟಲ್ ಅಮೌಂಟ್ನ ತೊಗೊಂಡಿದ್ದೀವಿ. ಪುಟ್ ಆಪ್ಷನ್ಗೆ $1,43,400. ನೆಕ್ಸ್ಟ್ ಫಾರ್ವರ್ಡ್ಗೆ ನಮಗೆ $1,42,000 ಬಂತು. ಮನಿ ಮಾರ್ಕೆಟಲ್ಲಿ $1,37,281.55 ಬಂತು ಅಲ್ವಾ. ಸೊ ಇವಾಗ ನಾವು ರಿಸ್ಕ್ನ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂತಂದರೆ, ನಾವು ಕಾಲ್ ಆಪ್ಷನಲ್ಲಿ ಏನು ಮಾಡ್ತಾಯಿದ್ವಿ, ಯಾವುದು ಕಡಿಮೆ ಅಮೌಂಟೋ ಅದನ್ನು ನಾವು ಲೋಯರ್ ರಿಸ್ಕ್, ದ ಇನ್ವೆಸ್ಟರ್ ಹ್ಯಾವ್ ಟು ಸೆಲೆಕ್ಟ್ ದಟ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ. ಬಟ್ ಪುಟ್ ಆಪ್ಷನಲ್ಲಿ ನಾವೇನು ಮಾಡಬೇಕು, ಮೂರನ್ನು ಕಂಪೇರ್ ಮಾಡಿ ಯಾವುದು ಅಮೌಂಟ್ ಜಾಸ್ತಿ ಆಗಿರುತ್ತೋ ಆ ಅಮೌಂಟನ್ನ ದ ಇನ್ವೆಸ್ಟರ್ ಹ್ಯಾವ್ ಟು ಪ್ರಿಫರ್ ಅಂತ ಹೇಳ್ಬಿಟ್ಟು ಹೇಳಬೇಕು. ಸೊ ಇಲ್ಲಿ ಮೂರನ್ನು ಕಂಪೇರ್ ಮಾಡಿದರೆ ಯಾವುದು ಜಾಸ್ತಿ? ಪುಟ್ ಆಪ್ಷನ್ ಜಾಸ್ತಿ ಇದೆ. ಸೊ ಐ ವಿಲ್ ರೈಟ್. ಸೊ ಇದನ್ನು ಮೂರನ್ನು ಕಂಪೇರ್ ಮಾಡಿದರೆ ಯಾವ್ದು ಅಮೌಂಟ್ ಜಾಸ್ತಿ ಆಗಿರೋದು? $1,43,400. ಸೊ ದ ಇನ್ವೆಸ್ಟರ್ ಹ್ಯಾಸ್ ಟು ಗೋ ಫಾರ್ ದ ಪುಟ್ ಆಪ್ಷನ್. ಕಾಲ್ ಆಪ್ಷನಲ್ಲಿ ನಾವು ಕಂಪೇರ್ ಮಾಡಿ ಯಾವುದು ಕಡಿಮೆ ಇರುತ್ತೋ ಅದನ್ನು ತೊಗೋತೀವಿ. ಪುಟ್ ಆಪ್ಷನಲ್ಲಿ ಮೂರನ್ನು ಕಂಪೇರ್ ಮಾಡಿ ಯಾವ ಅಮೌಂಟ್ ಜಾಸ್ತಿ ಇರುತ್ತೋ ದ ಇನ್ವೆಸ್ಟರ್ ಹ್ಯಾವ್ ಟು ಪ್ರಿಫರ್ ದಟ್ ಪರ್ಟಿಕ್ಯುಲರ್ ಹೆಡ್ಜ್ ಟೈಪ್ ಅಂತ ಬರಿತೀವಿ. ಸೊ ಇಲ್ಲಿ ದ ಇನ್ವೆಸ್ಟರ್ ಹ್ಯಾವ್ ಟು ಪ್ರಿಫರ್ ದ ಪುಟ್ ಆಪ್ಷನ್ ಹೆಡ್ಜ್. Okay, I hope you all like this video. So if you like this video, do subscribe to the Kingmakers and share with your friends. Thank you all.